ಪಟ್ಟಕ್ಕೇರಿದ ಖುಷಿಯಲ್ಲಿಯೇ ಮುಳುಗಿದ್ರ ಡಿಕೆ ಶಿವಕುಮಾರ್. ಸಿಎಂ ಆಗಿ 4 ದಿನವಾದರೂ ಕೂಡ ಮುಗಿಯದ ಡಿಕೆಶಿ ಸಂಭ್ರಮ. ಸಿಎಂ ಆಗಿ 4 ದಿನ ಕಳೀತಾ ಬಂತು, ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರ ಸಂಭ್ರಮ ನಿಂತಿಲ್ಲ. ಈವರೆಗೂ ಕೂಡ ಪ್ರಮುಖ ಖಾತೆಗಳ ಹಂಚಿಕೆಯೇ ಆಗಿಲ್ಲ. ರಾಜ್ಯದಲ್ಲಿ ಶಿಕ್ಷಣ ಸಚಿವರು, ಕೃಷಿ ಸಚಿವರಿಲ್ಲದೆ ಜನರು ಅನಾಥರಾಗಿದ್ದಾರೆ. ರಾಜ್ಯದ ಜನರು, ಶಾಲಾ ಕಾಲೇಜು ಆರಂಭ ಆಗಿದೆ, ಆದ್ರೆ ಶಿಕ್ಷಣ ಸಚಿವರು ಇಲ್ಲಲ್ಲ. ಪುಸ್ತಕ, ಬಟ್ಟೆ, ಬಸ್ ಸೌಲಭ್ಯ, ಬಿಸಿಯೂಟ ವ್ಯವಸ್ಥೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ. ಈವರೆಗೂ ಕೂಡ ಶಾಲೆ ಸೇರಿಲ್ಲ. ಮಕ್ಕಳ ಪುಸ್ತಕ ಮತ್ತು ಬಟ್ಟೆ, ಶಿಕ್ಷಣ ಇಲಾಖೆ ಸಭೆ ಮಾಡಿಲ್ಲ ಡಿಕೆ ಶಿವಕುಮಾರ್ ಅವರು. ಮಕ್ಕಳ ಗೋಳು ಕೇಳೋರಿಲ್ಲದೆ ಅನಾಥವಾದ ಶಿಕ್ಷಣ ಇಲಾಖೆ. ಸಚಿವರು ಇರಲೇಬೇಕಲ್ವಾ? ಸಚಿವರು ಇಲ್ಲ ಅಂತಂದ್ರೆ ಅವರೇ ಈಗ ಸಚಿವರು. ಸಿಎಂ ಪಟ್ಟಕ್ಕೆ ಏರಿದ ಖುಷಿಯಲ್ಲಿಯೇ ಮುಳುಗಿದ್ದಾರೆ. ಸಿಎಂ ಆಗಿ 4 ದಿನ ಆದ್ರೂ ಕೂಡ ಮುಗಿತಾ ಇಲ್ಲ ಅವರ ಸಂಭ್ರಮಾಚರಣೆ. ಇದುವರೆಗೂ ಕೂಡ ಪ್ರಮುಖ ಖಾತೆಗಳ ಹಂಚಿಕೆ ಆಗಿಲ್ಲ. ಶಿಕ್ಷಣ ಸಚಿವರು, ಕೃಷಿ ಸಚಿವರು ಇಲ್ಲದೆ ಜನರು ಅನಾಥರಾಗಿದ್ದಾರೆ. ರಾಜ್ಯದ ಜನರು ಅನಾಥರಾಗಿರುವಂತದ್ದು. ಶಾಲಾ ಕಾಲೇಜು ಆರಂಭ ಆಗಿದೆ, ಶಿಕ್ಷಣ ಸಚಿವರು ಇಲ್ಲ. ಪುಸ್ತಕ, ಬಟ್ಟೆ, ಬಸ್ ಸೌಲಭ್ಯ, ಬಿಸಿಯೂಟ ವ್ಯವಸ್ಥೆ ಹೇಗೆ ಅನ್ನುವಂತಹ ಪ್ರಶ್ನೆ, ಒಂದಷ್ಟು ಪ್ರಶ್ನೆಗಳು ಇದೆ. ಇವರಿಗೂ ಕೂಡ ಶಾಲೆ ಸೇರಿಲ್ಲ. ಮಕ್ಕಳ ಪುಸ್ತಕ ಮತ್ತೆ ಬಟ್ಟೆಗಳು ಎಲ್ಲಿ, ಯಾರು ಕೊಡ್ತಾರೆ? ಸರ್ಕಾರ ಕೊಡ್ತಾರೆ, ಹೌದು. ಶಿಕ್ಷಣ ಸಚಿವರು ಇಲ್ಲಲ್ಲ, ಅದು ಸರಿಯಾದ ಮಾರ್ಗ ಇರ್ಬೇಕಲ್ವಾ? ಶಿಕ್ಷಣ ಇಲಾಖೆ ಸಭೆಯನ್ನ ಮಾಡಿಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಇದುವರೆಗೂ ಕೂಡ ಶಿಕ್ಷಣ ಇಲಾಖೆಯ ಸಭೆಯನ್ನ ಕೂಡ ಮಾಡೇ ಇಲ್ಲ. ಮಕ್ಕಳ ಗೋಳು ಕೇಳೋರು ಯಾರು? ಅನಾಥರಾಗಿರುವಂತದ್ದು ಶಿಕ್ಷಣ ಇಲಾಖೆ. ಸಿಎಂ ಪಟ್ಟಕ್ಕೇರಿದ ಖುಷಿಯಲ್ಲೇ ಮುಳುಗಿದ್ರ ಡಿಕೆ ಶಿವಕುಮಾರ್. ಮುಂಗಾರು ಮಳೆ ಆರಂಭ ಆಗಿದೆ, ಕೃಷಿ ಚಟುವಟಿಕೆ ಶುರುವಾಗಿದೆ. ರಾಜ್ಯದಲ್ಲಿ ಮಳೆ ಖುಷಿಯಲ್ಲಿರುವಂತಹ ರೈತರಿಗೆ ಇದೀಗ ಶಾಕ್ ಕೊಟ್ಟಿದೆ ಸರ್ಕಾರ. ಡಿಕೆ ಸರ್ಕಾರದಲ್ಲಿ ಕೃಷಿ ಸಚಿವರೇ ಇಲ್ಲ, ಬಿತ್ತನೆ ಬೀಜ ಕೂಡ ಸಿಗ್ತಾ ಇಲ್ಲ, ರಸಗೊಬ್ಬರವೂ ಸಿಗ್ತಿಲ್ಲ. ಸಿಕ್ಕಿದ್ರೂ ಕೂಡ ಬೆಲೆ ದುಬಾರಿಯಾಗಿದೆ. ಬಿತ್ತನೆ ಬೀಜ, ರಸಗೊಬ್ಬರ ತಾಲೂಕು ಕೇಂದ್ರಕ್ಕೆ ಹೋಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಇದೆ. ಕೃಷಿ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಹಂಚ್ತಿದ್ದಾರಾ ಅಂತ ಪ್ರಶ್ನೆ. ಪೂರೈಕೆ ಪರಿಶೀಲಿಸಲು ಕೃಷಿ ಸಚಿವರೇ ಇಲ್ಲ ಅಂತ ರೈತರು ಪರದಾಟ ನಡೆಸ್ತಾ ಇದ್ದಾರೆ. ಮಾನನೀಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಇತ್ತ ಗಮನ ಹರಿಸಿ ತುರ್ತಾಗಿ ಶಿಕ್ಷಣ ಹಾಗೆ ಕೃಷಿ ಇಲಾಖೆಗೆ ಸಚಿವರನ್ನ ನೇಮಕ ಮಾಡಿ. ಮುಂಗಾರು ಮಳೆ ಆರಂಭ ಆಗ್ತಾ ಇದೆ, ಕೃಷಿ ಚಟುವಟಿಕೆ ಕೂಡ ಶುರು ಆಗಬೇಕು. ಮಳೆ ಖುಷಿಯಲ್ಲಿದ್ದಾರೆ ರೈತರು ಕೂಡ. ಶಾಕ್ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಡಿಕೆ ಸರ್ಕಾರದಲ್ಲಿ ಕೃಷಿ ಸಚಿವರೇ ಇಲ್ಲ, ಬಿತ್ತನೆ ಬೀಜ ಕೂಡ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ ರೈತರು. ಇದೀಗ ಬಿತ್ತನೆ ಬೀಜ ಇಲ್ಲದೆ ರೈತರು ಕಂಗಾಲಾಗ್ತಾ ಇದ್ದಾರೆ. ಹೇಗೆ ಕೃಷಿ ಚಟುವಟಿಕೆ ಆರಂಭ ಮಾಡಬೇಕು? ಕೃಷಿ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಹಂಚ್ತಿದ್ದಾರಾ? ಪೂರೈಕೆ ಪರಿಶೀಲಿಸಲು ಇದೀಗ ಕೃಷಿ ಸಚಿವರೇ ಇಲ್ಲಲ್ಲ, ಏನ್ ಮಾಡಬೇಕು? ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸಚಿವರನ್ನ ನೇಮಕ ಮಾಡಿ, ಶಿಕ್ಷಣ ಸಚಿವರನ್ನು ಕೂಡ ನೇಮಕ ಮಾಡಬೇಕು, ಕೃಷಿ ಸಚಿವರನ್ನ ನೇಮಕ ಮಾಡಬೇಕು. ಬಿತ್ತನೆ ಬೀಜ ಇಲ್ಲದೆ ಎಲ್ಲಿ ಹೋಗ್ಬೇಕು ರೈತರು? ಬೇರೆ ಕಡೆಗೆ ಹೋದ್ರೆ ಬೆಲೆ ಏರಿಕೆ, ಖಾಸಗಿ ಇದ್ರಲ್ಲಿ ತಗೊಳ್ಳೋದಕ್ಕೆ ಹೋದ್ರೆ ಅವರ ಗೋಳು ಕೇಳೋರು ಯಾರು? ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಲ್ವಾ, ಕೇಳಬೇಕಲ್ವಾ? ಜನರ ನೋವುಗಳೇನು, ರೈತರ ನೋವೇನು, ಶಿಕ್ಷಣ ಇಲಾಖೆಗೆ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು.